ಹಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಏನು ಒಂದು ಅಡ್ವಾನ್ಸ್ಡ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು ವಿಡಿಯೋ ಮಾಡಿದೆ. ಸೊ ಅದೊಂದ್ರದ್ದು ಸೆಕೆಂಡ್ ಪಾರ್ಟು ಅಂದರೆ ಕಂಟಿನ್ಯೂಷನ್ನು. ಇನ್ನು ಮತ್ತು ಇನ್ನೂ ಎಕ್ಸ್ಟ್ರಾ ಕ್ವೆಶನ್ಸ್ ಇದೆ. ಸೊ ಒಂದು 65 ಕ್ವೆಶನ್ಸ್ ಇದೆ. ಸೊ ಅದರ ನೆಕ್ಸ್ಟ್ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸೊ ಫಸ್ಟ್ ಒನ್ ಬಂದು ಅಂದರೆ ನೆಕ್ಸ್ಟ್ ಕಂಟಿನ್ಯೂಷನಲ್ಲಿ 38ವರೆಗೂ ಆಗಿತ್ತು. ಸೊ 39 ವಾಟ್ ಡು ಯು ಮೀನ್ ಬೈ ವರ್ಕಿಂಗ್ ಕ್ಯಾಪಿಟಲ್. ಸೊ ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ಏನು, ಒಂದು ಡೇ ಟು ಡೇ ಏನು ಎಕ್ಸ್ಪೆನ್ಸಸ್ ಇದೆ ಒಂದು ಡೈಲಿ ಬಿಸ್ನೆಸ್ಸಲ್ಲಿ. ಫಾರ್ ಎಕ್ಸಾಂಪಲು ರಾ ಮೆಟೀರಿಯಲ್ಸ್ನ ತೊಗೊಳೋದಾಗಿರ್ಬೋದು ಅಥವಾ ಸ್ಟೇಷನರೀಸ್ ಆಗಿರ್ಬೋದು. ಸೊ ಇದೆಲ್ಲ ಏನು ಡೇ ಟು ಡೇ ಎಕ್ಸ್ಪೆನ್ಸಸ್ಸು. ಸೊ ಅದನ್ನು ಒಂದು ಏನಂತ ಹೇಳ್ತೀವಿ, ಅದಕ್ಕೋಸ್ಕರ ನಾವು ಫಂಡ್ನ ಯೂಸ್ ಮಾಡುವಂಥದ್ದು. ಸೊ ಏನಂತಿದೆ, ವರ್ಕಿಂಗ್ ಕ್ಯಾಪಿಟಲ್ ರೆಫರ್ಸ್ ಟು ಶಾರ್ಟ್ ಟರ್ಮ್ ಫಂಡ್ಸ್ ದಟ್ ಆರ್ ನೀಡೆಡ್ ಟು ಮೀಟ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಏನು ಒಂದು ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಇದೆ, ಸೊ ಅದನ್ನು ಮೀಟ್ ಮಾಡೋದಕ್ಕೋಸ್ಕರ ನಾವು ಶಾರ್ಟ್ ಟರ್ಮ್ ಫಂಡ್ಸ್ನ ಏನು ಯುಟಿಲೈಸ್ ಮಾಡ್ಕೊತೀವಿ ಅದನ್ನು ನಾವು ಏನಂತ ಹೇಳ್ತೀವಿ, ವರ್ಕಿಂಗ್ ಕ್ಯಾಪಿಟಲ್. ಸೊ ವರ್ಕಿಂಗ್ ರೆಫರ್ಸ್ ಟು ದ ಫಂಡ್ ವಿಚ್ ಈಸ್ ಎ ಕಂಪನಿ ಮಸ್ಟ್ ಪೊಸೆಸ್ ಟು ಫೈನಾನ್ಸ್ ಇಟ್ಸ್ ಡೇ ಟು ಡೇ ಆಪ್ರೇಷನ್ಸ್. ಏನೋ ಒಂದು ಡೇ ಟು ಡೇ ಆಪ್ರೇಷನ್ಸ್ ಇದೆ, ಸೊ ಅದಕ್ಕೋಸ್ಕರ ಏನೋ ಒಂದು ಫಂಡ್ಸ್ನ ನಾವು ಯುಟಿಲೈಸ್ ಮಾಡ್ಕೋತೀವಿ. ಸೊ ಶಾರ್ಟ್ ಟರ್ಮ್ ಫಂಡ್ಸ್ನ ನಾವು ಅದನ್ನ ಏನಂತ ಹೇಳ್ತೀವಿ, ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ನೆಕ್ಸ್ಟು ಮೆನ್ಷನ್ ದ ಟೈಪ್ಸ್ ಆಫ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಏನೇನಿದೆ ಒಂದು ಟೈಪ್ಸ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಅಂದರೆ, ಸೊ ಬೇಸ್ಡ್ ಆನ್ ಕಾನ್ಸೆಪ್ಟ್ ಮೇಲೆ ತೊಗೊಳ್ಳೋದಾದರೆ 2 ವರ್ಕಿಂಗ್ ಕ್ಯಾಪಿಟಲ್ಸ್ ಇದೆ. ಸೊ ಗ್ರಾಸ್ ಆರ್ ಕ್ವಾಂಟಿಟೇಟಿವ್ ವರ್ಕಿಂಗ್ ಕ್ಯಾಪಿಟಲ್ ಆ್ಯಂಡ್ ಸೆಕೆಂಡ್ ಒನ್ ನೆಟ್ ಆರ್ ಕ್ವಾಲಿಟೇಟಿವ್ ವರ್ಕಿಂಗ್ ಕ್ಯಾಪಿಟಲ್. ಕ್ವಾಂಟಿಟೇಟಿವ್ ಅಂದರೆ ಸೊ ಏನು ಒಂದು ಪ್ರಮಾಣದಲ್ಲಿ ಅಂದರೆ ಅಂಕಿ ಅಂಶದಲ್ಲಿ ನಾವು ಏನು ಮಾಡುವಂಥದ್ದು, ಡಿಪೆಂಡ್ ಮಾಡುವಂಥದ್ದು. ಕ್ವಾಲಿಟೇಟಿವ್ ಅಂದರೆ ವ್ಯಾಲ್ಯೂಸ್ ಮೇಲೆ ಒಂದು ವರ್ಕಿಂಗ್ ಕ್ಯಾಪಿಟಲ್ನ ಡಿಪೆಂಡ್ ಮಾಡುವಂಥದ್ದು. ನೆಕ್ಸ್ಟು ಸೆಕೆಂಡ್ ಒನ್ನು ಬೇಸ್ಡ್ ಆನ್ ಟೈಮ್ ಮೇಲೆ ಮಾಡೋದಾದರೆ, ಸೊ ಫಸ್ಟ್ ಒನ್ ಬಂದು ಪರ್ಮನೆಂಟ್ ಆರ್ ರೆಗ್ಯುಲರ್ ವರ್ಕಿಂಗ್ ಕ್ಯಾಪಿಟಲ್. ಅಂದರೆ ಏನು ನಮ್ಮದು ಇವಾಗ ಲಾಂಗ್ ಟರ್ಮ್ ಬಿಸ್ನೆಸ್ ಆಗಿರುತ್ತೆ, ಸೊ ಏನು ಮಾಡ್ತೀವೋ ಪರ್ಮನೆಂಟಾಗಿ ಕಂಪಲ್ಸರಿ ಯೂಸ್ ಮಾಡೇ ಮಾಡ್ತೀವಿ. ಸೊ ನೆಕ್ಸ್ಟು ಸೆಕೆಂಡ್ ಒನ್ನು ಟೆಂಪ್ರವರಿ ಆರ್ ವೇರಿಯಬಲ್ ವರ್ಕಿಂಗ್ ಕ್ಯಾಪಿಟಲು. ಕೆಲವೊಂದು ಟೈಮಲ್ಲಿ ಅನ್ಸರ್ಟೈನ್ ಸಿಚುವೇಷನ್ಸಲ್ಲಿ ಇವಾಗ ವೇಜಸ್ ಜಾಸ್ತಿ ಆದರೆ, ಸೊ ಅಂಥ ಟೈಮಲ್ಲಿ ಏನು ಮಾಡ್ತೀವಿ ನಾವು, ವೇಜಸ್ನ ಜಾಸ್ತಿ ಪೇ ಮಾಡಬೇಕಾಗುತ್ತೆ. ಸೊ ಏನಾಗುತ್ತೆ, ಎಕ್ಸ್ಪೆನ್ಸಸ್ಸು ವೇರಿಯಬಲ್ ಆಗ್ತಾ ಹೋಗ್ತಾ ಇರುತ್ತೆ. ಬಟ್ ಪರ್ಮನೆಂಟಲ್ಲಿ ಏನಾಗಿರುತ್ತೆ, ಎಕ್ಸ್ಪೆನ್ಸಸ್ಸು ವರ್ಕಿಂಗ್ ಕ್ಯಾಪಿಟಲ್ ಎಕ್ಸ್ಪೆನ್ಸಸ್ಸು ಫಿಕ್ಸ್ಡ್ ಆಗಿರುತ್ತೆ. ನೆಕ್ಸ್ಟು 41 ಬಂದು ಮೆನ್ಷನ್ ದ ಸೋರ್ಸಸ್ ಆಫ್ ವರ್ಕಿಂಗ್ ಕ್ಯಾಪಿಟಲ್. ಯಾವ್ಯಾವ ರೀತಿ ಯಾವ ಸೋರ್ಸಿಂದ ಒಂದು ಮೂಲಗಳಿಂದ ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ನ ಅಂದರೆ ವರ್ಕಿಂಗ್ ಕ್ಯಾಪಿಟಲ್ನ ಕಲೆಕ್ಟ್ ಮಾಡ್ತೀವಿ. ಸೊ ಫಸ್ಟ್ ಒನ್ ಬಂದು ಶಾರ್ಟ್ ಟರ್ಮ್ ಸೋರ್ಸಸ್ ಅಂತ. ಸೊ ಅದರಲ್ಲಿ ಒಂದು ಸಬ್ ಪಾಯಿಂಟ್ಸ್ ಇದೆ, ಏನು ಓವರ್ ಡ್ರಾಫ್ಟ್ ಅಗ್ರಿಮೆಂಟ್ಸ್. ಸೊ ಏನಿದೆ, ನಾವು ಸಾಲ ಕೊಟ್ಟಿರುವಂಥವ್ರು ನಮಗೆ ವಾಪಸ್ ಕೊಟ್ಟರೆ ಏನದು ಓವರ್ ಡ್ರಾಫ್ಟ್ ಅಗ್ರಿಮೆಂಟ್ಸ್. ನೆಕ್ಸ್ಟು ಸೆಕೆಂಡ್ ಒನ್ನು ಅಕೌಂಟ್ಸ್ ರಿಸಿಬಲ್ ಫೈನಾನ್ಸಿಂಗ್. ನಾವು ಯಾರ ಹತ್ರರು ಏನು ಅಕೌಂಟ್ಸ್ ಅಂದರೆ ಇವಾಗ ಚೆಕ್ಕನ್ನು ನಮಗೆ ಕೊಟ್ಟಿದ್ರೆ ಸೊ ಅದರಲ್ಲಿ ಏನು ಮಾಡ್ತೀನೋ ಅಮೌಂಟನ್ನ ರಿಸೀವ್ ಮಾಡ್ಕೋತೀವಿ. ಮತ್ತು ಕಸ್ಟಮರ್ ಅಡ್ವಾನ್ಸ್. ಸೊ ಏನು ಒಂದು ಕಸ್ಟಮರು ಸೇಲ್ಸ್ಗೋಸ್ಕರ ಮುಂಚೆನೇ ಅಡ್ವಾನ್ಸ್ನ ಪೇ ಮಾಡಿರ್ತಾರೆ, ಅದು ಒಂದೇನು ನಮಗೆ ಶಾರ್ಟ್ ಟರ್ಮ್ ಸೋರ್ಸು. ನೆಕ್ಸ್ಟು ಸೆಲ್ಲಿಂಗ್ ಗೂಡ್ಸ್ ಆನ್ ಇನ್ಸ್ಟಾಲ್ಮೆಂಟ್ಸಲ್ಲಿ EMIಯಲ್ಲಿ ಒಂದು ಏನು ಮಾಡ್ತೀವಿ, ನಾವು ಗೂಡ್ಸ್ನ ಸೇಲ್ ಮಾಡ್ತೀವಿ. ನೆಕ್ಸ್ಟು ಪಬ್ಲಿಕ್ ಡೆಪಾಸಿಟ್ಸ್. ನೆಕ್ಸ್ಟು ಟ್ರೇಡ್ ಕ್ರೆಡಿಟ್. ಏನೋ ಒಂದು ಸಾಲದಲ್ಲಿ ನಾವು ಸಾಲದ ರೂಪದಲ್ಲಿ ತೊಗೊಂಡಿರ್ತೀವಿ, ಟ್ರೇಡ್ ಕ್ರೆಡಿಟು. ನೆಕ್ಸ್ಟು ಫ್ಯಾಕ್ಟ್ರಿಂಗು. ನೆಕ್ಸ್ಟ್ ಡಿಸ್ಕೌಂಟಿಂಗ್ ಬಿಲ್ಸ್ ಆಫ್ ಎಕ್ಸ್ಚೇಂಜು. ಏನು ಒಂದು ಚೆಕ್ ಇದೆ, ಸೊ ಅದನ್ನ ನಾವೇನು ಮಾಡ್ತೀವಿ, ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಮಾಡ್ಕೊತೀವಿ. ನೆಕ್ಸ್ಟು ಅಡ್ವಾನ್ಸ್ಡ್ ಫ್ರಮ್ ಕಸ್ಟಮರ್ಸು. ಸೊ ಕಸ್ಟಮರ್ಸಿಂದ ಅಡ್ವಾನ್ಸ್ನ ತೊಗೊಳ್ಳುವಂಥದ್ದು. ನೆಕ್ಸ್ಟು ಕ್ಯಾಶ್ ಕ್ರೆಡಿಟು. ನೆಕ್ಸ್ಟು ಲಾಂಗ್ ಟರ್ಮ್ ಫೈನಾನ್ಸಿಂಗ್ ಸೋರ್ಸಸ್. ಈಗ ಲಾಂಗ್ ಟರ್ಮಲ್ಲಿ ನಮ್ಗೆ ಯಾವುದೆಲ್ಲ ಸೋರ್ಸ್ ಬರುತ್ತೆ, ಸೊ ಲಾಂಗ್ ಟರ್ಮ್ ಲೋನ್ ಫ್ರಮ್ ಬ್ಯಾಂಕಿಂದ ಲೋನ್ ತೊಗೊಳ್ಳುವಂಥದ್ದು. ನೆಕ್ಸ್ಟು ರಿಟೈನ್ ಪ್ರಾಫಿಟ್ಸ್. ಸೊ ಪ್ರಾಫಿಟ್ಸಲ್ಲಿ ಏನು ಉಳಿದಿದೆ, ರಿಟೈನ್ಡ್ ಪ್ರಾಫಿಟ್ಸು. ಸೊ ಅಂದರೆ ಸ್ವಲ್ಪ ಏನು ಪ್ರಮಾಣದಲ್ಲಿ ಮಡಿಕೊಂಡಿರ್ತೀವಿ, ಪರ್ಸೆಂಟೇಜ್ ಆಫ್ ಪ್ರಾಫಿಟ್ಸು. ಸೊ ನೆಕ್ಸ್ಟು ಇಶ್ಯೂಸ್ ಈಕ್ವಿಟೀಸ್ ಆ್ಯಂಡ್ ಡಿಬೆಂಚರ್ಸ್. ಸೊ ಏನಾದರೂ ಡಿಬೆಂಚರ್ಸ್ ಮತ್ತು ಈಕ್ವಿಟೀಸ್ನ ಇಶ್ಯೂಸ್ ಮಾಡಿದ್ರೆ ಸೊ ಅದು ಏನಾಗುತ್ತೆ, ನಮಗೆ ಲಾಂಗ್ ಟರ್ಮ್ ಫೈನಾನ್ಸಿಂಗ್ ಆಗುತ್ತೆ. ನೆಕ್ಸ್ಟು ಫೋರ್ತ್ ಒನ್ ಬಂದು ಟರ್ಮ್ ಲೋನ್. ಸೊ ಟರ್ಮ್ ಲೋನ್ ಅಂತಂದರೆ ಏನು, ಅದು ಒಂದು ಲೋನ್ ತೊಗೊಳ್ಳುವಂಥದ್ದು. ಫಾರ್ ಎಕ್ಸಾಂಪಲು 5 ಇಯರ್ಸ್ಗೆ ಲೋನ್ ಮಾಡಿಸ್ಕೊಳ್ಳುವಂಥದ್ದು ಅಥವಾ 10 ಇಯರ್ಸ್ಗೆ ಲೋನ್ನ ತೊಗೊಳ್ಳುವಂಥದ್ದು. ನೆಕ್ಸ್ಟು 42 ವಾಟ್ ಆರ್ ದ ಮೆಥಡ್ಸ್ ಆಫ್ ಎಸ್ಟಿಮೇಷನ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್. ಸೊ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ನ ಕಂಡುಹಿಡಿಯೋದಕ್ಕೆ ಯಾವ ಮೆಥಡ್ಸ್ ಇದೆ ಎಸ್ಟಿಮೇಟ್ ಮಾಡೋದಕ್ಕೆ. ಸೊ 2 ಮೆಥಡ್ಸ್ ಇದೆ. ಸೊ ಫಸ್ಟ್ ಒನ್ ಬಂದು ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟಿ ಮೆಥಡು. ನೆಕ್ಸ್ಟು ಆಪರೇಟಿಂಗ್ ಸೈಕಲ್ ಮೆಥಡು. ಸೊ 2 ಮೆಥಡಿಂದ ಏನು ಮಾಡ್ಬೋದು, ನಾವು ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ ಕಂಡುಹಿಡಿಬೋದು. ಅಂದರೆ ವರ್ಕಿಂಗ್ ಕ್ಯಾಪಿಟಲ್ ಎಷ್ಟು ಬೇಕು ನಮಗೆ ಅಂತೇಳಿ ಏನು ಮಾಡ್ಬೋದು, ನಾವು ಅನಲೈಸ್ ಮಾಡ್ಬೋದು, ಎಸ್ಟಿಮೇಟ್ ಮಾಡ್ಬೋದು.
ನೆಕ್ಸ್ಟು 43 ಮೆನ್ಷನ್ ಎನಿ 4 ಡೇಂಜರಸ್ ಆಫ್ ಎಕ್ಸಸ್ ಆರ್ ಇನ್ಅಡಿಕ್ವೇಟ್ ವರ್ಕಿಂಗ್ ಕ್ಯಾಪಿಟಲ್. ಸೊ ವರ್ಕಿಂಗ್ ಕ್ಯಾಪಿಟಲ್ ಜಾಸ್ತಿ ಆದರೆ ಯಾವ್ಯಾವೆಲ್ಲ ಒಂದು ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗುತ್ತೆ, ಸೊ ಯಾವುದೋ ಒಂದು ಪ್ರಾಬ್ಲಮ್ಸ್ ಅರೈಸ್ ಆಗುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಒನ್ ಬಂದು ಇಟ್ ಲೀಡ್ಸ್ ಟು ಇನ್ಎಫಿಷಿಯೆಂಟ್ ಯುಟಿಲೈಸೇಷನ್ ಆಫ್ ಫಿಕ್ಸ್ಡ್ ಅಸೆಟ್ಸ್. ಸುಮ್ಮನೆ ಫಿಕ್ಸ್ಡ್ ಅಸೆಟ್ಸ್ ಮೇಲೆ ಏನು ಮಾಡೋಕ್ಕಾಗಲ್ಲ, ನಾವು ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ನೆಕ್ಸ್ಟು ಸೆಕೆಂಡ್ ಒನ್ ಬಂದು ಇಟ್ ರೆಂಡರ್ಸ್ ದ ಫರ್ಮ್ಸ್ ಅನೇಬಲ್ ಟು ಅವೈಲೇಬಲ್ ಅಟ್ರಾಕ್ಟಿವ್ ಕ್ರೆಡಿಟ್ ಆಪರ್ಚುನಿಟೀಸ್. ಸೊ ನಾವೇನು ಮಾಡೋಕ್ಕಾಗಲ್ಲ, ಅಟ್ರಾಕ್ಟಿವ್ ಕ್ರೆಡಿಟ್ ಆಪರ್ಚುನಿಟೀಸ್ನ ಕೊಡೋಕ್ಕಾಗಲ್ಲ, ಏನಕ್ಕೆ ವರ್ಕಿಂಗ್ ಕ್ಯಾಪಿಟಲ್ ಜಾಸ್ತಿ ಎಕ್ಸಸ್ ಆಗಿ ಯೂಸ್ ಮಾಡಿದ್ರೆ. ನೆಕ್ಸ್ಟು ಇಟ್ ಬಿಕಮ್ಸ್ ಡಿಫಿಕಲ್ಟ್ ಟು ಇಂಪ್ಲಿಮೆಂಟ್ ಆಪರೇಟಿಂಗ್ ಪ್ಲ್ಯಾನ್ಸ್ ಆ್ಯಂಡ್ ಅಚೀವ್ ದ ಫರ್ಮ್ಸ್ ಟಾರ್ಗೆಟ್ ಪ್ರಾಫಿಟ್ಸ್. ಸೊ ಬರೀ ನಾವು ವರ್ಕಿಂಗ್ ಕ್ಯಾಪಿಟಲ್ಗೆ ಎಲ್ಲ ಒಂದು ಇನ್ವೆಸ್ಟ್ಮೆಂಟ್ಸ್ನ ಇನ್ವೆಸ್ಟ್ ಮಾಡ್ತಾ ಹೋದರೆ ನಾವು ಒಂದು ಟಾರ್ಗೆಟ್ನ ಏನು ಮಾಡೋಕ್ಕಾಗಲ್ಲ, ಕಂಪ್ಲೀಟ್ ಮಾಡೋಕ್ಕಾಗಲ್ಲ, ಮತ್ತು ಗ್ರೋತು ಬೇಗ ಆಗಲ್ಲ. ಸೊ ನೆಕ್ಸ್ಟು ಇಟ್ ಅಫೆಕ್ಟ್ಸ್ ದ ಗುಡ್ ವಿಲ್ ಆಫ್ ದ ಫರ್ಮ್. ಗುಡ್ ವಿಲ್ ಮೇಲೆ ಏನು ಮಾಡುತ್ತೆ, ಇದು ಪರಿಣಾಮನ ಬೀರುತ್ತೆ ಓವರ್ ವರ್ಕಿಂಗ್ ಕ್ಯಾಪಿಟಲು, ಜಾಸ್ತಿ ವರ್ಕಿಂಗ್ ಕ್ಯಾಪಿಟಲ್ಗೆ ನಾವು ಬಂಡವಾಳ ಹಾಕಿದಾಗ. ನೆಕ್ಸ್ಟು ದ ಮಾರ್ಕೆಟ್ ಡಿಸ್ಕೌಂಟ್ ಆ್ಯಂಡ್ ಟ್ರೇಡ್ ಡಿಸ್ಕೌಂಟ್ ಕ್ಯಾನಾಟ್ ಬಿ ಅವೈಲೇಬಲ್ ಬೈ ಬಿಸ್ನೆಸ್ ಕನ್ಸರ್ನ್. ಸೊ ಬಿಸ್ನೆಸ್ ಕನ್ಸರ್ನಿಂದ ಏನಾಗುತ್ತೆ, ಇದು ಒಂದು ಮಾರ್ಕೆಟ್ ಡಿಸ್ಕೌಂಟ್ ಆಗಿರ್ಬೋದು ಅಥವಾ ಟ್ರೇಡ್ ಡಿಸ್ಕೌಂಟ್ ಆಗಿರ್ಬೋದು, ಸೊ ಎರಡೂ ಕೂಡ ನಮಗೇನಾಗಲ್ಲ, ಸಿಗಲ್ಲ. ನೆಕ್ಸ್ಟು ಇಟ್ ರಿಸಲ್ಟ್ ಇನ್ ಅನ್ನೆಸೆಸರಿ ಅಕ್ಯುಮುಲೇಷನ್ ಆಫ್ ಇನ್ವೆಂಟರೀಸ್. ಅಂದರೆ ಏನು, ಸುಮ್ಮನೆ ಅನ್ನೆಸೆಸರಿ ನಾವು ಏನು ಮಾಡುವಂಥದ್ದು, ಇನ್ವೆಂಟರೀಸ್ನ ಉಪಯೋಗಿಸುವಂಥದ್ದು. ನೆಕ್ಸ್ಟು 44 ವಾಟ್ ಈಸ್ ಡೆಪಾಸಿಟರಿ ಸಿಸ್ಟಮ್. ಡೆಪಾಸಿಟರಿ ಸಿಸ್ಟಮ್ ಅಂದರೆ ಏನು? ಸೊ ಇಟ್ ಈಸ್ ದ ಸಿಸ್ಟಮ್ ವೇರ್ ಬೈ ಟ್ರಾನ್ಸ್ಫರ್ ಆ್ಯಂಡ್ ಸೆಟಲ್ಮೆಂಟ್ ಆಫ್ ಸ್ಕ್ರಿಪ್ಟ್ಸ್ ಟೇಕ್ ಪ್ಲೇಸ್ ನಾಟ್ ಥ್ರೂ ದ ಟ್ರೆಡಿಷನಲ್ ಮೆಥಡ್ ಆಫ್ ಟ್ರಾನ್ಸ್ಫರ್ ಡೀಡ್ಸ್, ಫಿಸಿಕಲ್ ಡೆಲಿವರಿ ಆಫ್ ಸ್ಕ್ರಿಪ್ಟ್ಸ್, ಬಟ್ ಥ್ರೂ ದ ಮಾಡರ್ನ್ ಸಿಸ್ಟಮ್ ಆಫ್ effecting transfer of ownership of securities by means of book entry on the ledgers or depository without the physical movement of scripts. ಏನು ನಾವು ಒಂದು ಆನ್ಲೈನ್ ಮುಖಾಂತರ ಅಥವಾ ಒಂದು ಎಲೆಕ್ಟ್ರಾನಿಕ್ ಫಾರ್ಮಲ್ಲಿ ಏನು ಮಾಡುವಂಥದ್ದು, ಓನರ್ಶಿಪ್ನ ಟ್ರಾನ್ಸ್ಫರ್ ಮಾಡುವಂಥದ್ದು ಮತ್ತು ಅದನ್ನು ಎಂಟ್ರಿ ಮಾಡುವಂಥದ್ದು ಸ್ಕ್ರಿಪ್ಟ್ನ, ನಾವು ಅದನ್ನ ಏನಂತ ಹೇಳ್ತೀವಿ, ಡೆಪಾಸಿಟರಿ ಸಿಸ್ಟಮ್ ಅಂತ ಹೇಳ್ತೀವಿ. ನೆಕ್ಸ್ಟು ಈ ಡೆಪಾಸಿಟರಿ ಸಿಸ್ಟಮಲ್ಲಿ ಯಾರೆಲ್ಲ ಒಬ್ಬ ಪಾರ್ಟಿಸಿಪೆಂಟ್ಸ್ ಬರ್ತಾರೆ ಅಥವಾ ಪ್ಲೇಯರ್ಸ್ ಬರ್ತಾರೆ. ಸೊ ಫಸ್ಟ್ ಒನ್ ಬಂದು ದ ಡೆಪಾಸಿಟರಿ ಮತ್ತು ದ ಪಾರ್ಟಿಸಿಪೆಂಟು, ನೆಕ್ಸ್ಟ್ ದ ಬೆನಿಫಿಷಿಯಲಿ ಓನರು ಮತ್ತು ಇಶ್ಯೂವರು. ಸೊ ಯಾರು ಒಂದು ಇಶ್ಯೂವರ್ ಕಂಪ್ನಿ ಇರುತ್ತೆ, ಮತ್ತು ಯಾರು ಒಂದು ಇನ್ವೆಸ್ಟರ್ಸ್ ಇರ್ತಾರೆ, ಮತ್ತು ಏಜೆಂಟ್ಸು, ಮತ್ತು ಒಂದು ಡೆಪಾಸಿಟರಿ ಸಿಸ್ಟಮು. ಸೊ ಇವರೆಲ್ಲ ಏನು ಮಾಡ್ತಾರೆ, ಇಲ್ಲಿ ಪ್ಲೇಯರ್ಸ್ ಆಗಿ ಡೆಪಾಸಿಟರಿ ಸಿಸ್ಟಮಲ್ಲಿ ಇರ್ತಾರೆ. ನೆಕ್ಸ್ಟು 46 ವಾಟ್ ಡು ಯು ಮೀನ್ ಬೈ ಡಿಮ್ಯಾಟ್ ಆಫ್ ಶೇರ್ಸ್. ಸೊ ಡಿಮ್ಯಾಟ್ ಆಫ್ ಶೇರ್ಸ್ ಅಂದರೆ ಏನು? ಡಿಮ್ಯಾಟ್ ಆರ್ ಡಿಮೆಟೀರಿಯಲೈಸೇಷನ್ ಆಫ್ ಶೇರ್ಸ್ ಪ್ರೋಸೆಸ್ ಅಂದರೆ ಏನು, ಒಂದು ಫಿಸಿಕಲ್ ಶೇರ್ಸನ್ನು ನಾವು ಹೇಳಿದ್ದೀನಿ, ಡಿಮೆಟೀರಿಯಲೈಸೇಷನ್ನೇ ಬೇರೆ, ರಿಮೆಟೀರಿಯಲೈಸೇಷನ್ನೇ ಬೇರೆ. ಡಿಮೆಟೀರಿಯಲೈಸೇಷನ್ ಅಂತ ಹೇಳಿದ್ರೆ ಪೇಪರಲ್ಲಿರುವಂತಹ ವರ್ಕ್ನ ಏನು ಮಾಡುವಂಥದ್ದು, ಎಲೆಕ್ಟ್ರಾನಿಕ್ ಫಾರ್ಮಲ್ಲಿ ತರುವಂಥದ್ದು. ರಿಮೆಟೀರಿಯಲೈಸೇಷನ್ ಅಂತ ಹೇಳಿದ್ರೆ ಎಲೆಕ್ಟ್ರಾನಿಕ್ ಫಾರ್ಮಲ್ಲಿರುವಂಥದ್ದನ್ನ ಒಂದು ಸರ್ಟಿಫಿಕೇಟ್ ರೂಪದಲ್ಲಿ ಅಥವಾ ಪೇಪರ್ ರೂಪದಲ್ಲಿ ತರುವಂಥದ್ದು. ಸೊ ಏನಿದೆ ಮೀನಿಂಗ್ ನೋಡೋಣ. ಡಿಮ್ಯಾಟ್ ಆರ್ ಡಿಮೆಟೀರಿಯಲೈಸೇಷನ್ ಆಫ್ ಶೇರ್ಸ್ ಇಸ್ ದ ಪ್ರೋಸೆಸ್ ಆಫ್ ಕನ್ವರ್ಟಿಂಗ್ physical shares into electronic format on investors who wants to dematerialization his or her shares needs to open a demat account with depository participant. ಸೊ ಏನು, ನಾವು ಎಲೆಕ್ಟ್ರಾನಿಕ್ ಫಾರ್ಮಲ್ಲಿ ಅಕೌಂಟ್ನ ಓಪನ್ ಮಾಡುವಂಥದ್ದು ಮತ್ತು ಅದನ್ನು ಏನು ಮಾಡುವಂಥದ್ದು, ಮೂವ್ ಮಾಡುವಂಥದ್ದು, ಅಂದರೆ ಪೇಪರ್ಲೆಸ್ ಆಗಿ ಟ್ರಾನ್ಸಾಕ್ಷನ್ ಮಾಡುವಂಥದ್ದು. 47 ಡಿಫೈನ್ ದ ಟರ್ಮ್ ಬೆನಿಫಿಷಿಯಲ್ ಓನರ್. ಏನು ಬೆನಿಫಿಷಿಯಲ್ ಓನರ್ ಅಂದರೆ, ಬೆನಿಫಿಷಿಯಲ್ ಓನರ್ ರೆಫರ್ಸ್ ಟು ಎ ಪರ್ಸನ್ ಹೂಸ್ ನೇಮ್ ಈಸ್ ರೆಕಾರ್ಡೆಡ್ ಆ್ಯಸ್ ಸಚ್ ವಿತ್ ಎ ಡೆಪಾಸಿಟರಿ. ಸೊ ಡೆಪಾಸಿಟರಲ್ಲಿ ನಾವು ಏನು ಒಬ್ಬ ಪರ್ಸನ್ ನೇಮ್ನ ರೆಕಾರ್ಡ್ ಮಾಡ್ತೀವಿ, ಸೊ ಅದನ್ನ ನಾವೇನಂತ ಹೇಳ್ತೀವಿ, ಬೆನಿಫಿಷಿಯಲ್ ಓನರ್ ಅಂತ ಹೇಳ್ತೀವಿ. ದ ಇನ್ವೆಸ್ಟರ್ಸ್ ಇಂಡಿವಿಜುವಲ್, ಕಾರ್ಪೊರೇಟ್ ಆರ್ ಇನ್ಸ್ಟಿಟ್ಯೂಷನ್ಸ್ ಆರ್ ಇನ್ವೆಸ್ಟ್ ಆನ್ ದ ಸೆಕ್ಯೂರಿಟೀಸ್ ಇಶ್ಯೂಡ್ ಬೈ ಇಶ್ಯೂವರ್. ನೆಕ್ಸ್ಟು 48 ಡಿಫೈನ್ ದಿ ಟರ್ಮ್ ಡೆಪಾಸಿಟರಿ. ಸೊ ಡೆಪಾಸಿಟರಿ ಅಂದರೆ ಏನು? ಸೊ ಫಸ್ಟು ಸೆಬಿ ಡಿಫೈನ್ಸ್ ಎ ಡೆಪಾಸಿಟರಿ ಈಸ್ ಅನ್ ಆರ್ಗನೈಸೇಷನ್ ವಿಚ್ ಹೋಲ್ಡ್ಸ್ ಸೆಕ್ಯೂರಿಟೀಸ್ ಲೈಕ್ ಶೇರ್ಸ್, ಡಿಬೆಂಚರ್, ಬಾಂಡ್ಸ್, ಗೌರ್ಮೆಂಟ್ ಸೆಕ್ಯೂರಿಟೀಸ್, mutual funds, unit, etc. of investors in electronic form at the request of the investors through a registered depository system. ಡೆಪಾಸಿಟರಿ ಸಿಸ್ಟಮ್ ಅಂದರೆ ಏನು ಒಂದು ಸೆಕ್ಯೂರಿಟಿ ಮತ್ತು ಶೇರ್ಸ್ನ ಇದೆ, ಸೊ ಅದನ್ನ ನಾವು ಏನೋ ಹೋಲ್ಡ್ನ ಮಾಡ್ತೀವಿ ಸೇಲ್ ಮಾಡೋದಕ್ಕೋಸ್ಕರ, ಸೊ ಅದನ್ನ ನಾವೇನಂತ ಹೇಳ್ತೀವಿ, ಡೆಪಾಸಿಟರಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಇನ್ನೊಂದಿದೆ ನೋಡಿ ಅದರಲ್ಲಿ ಮೀನಿಂಗು. ಡೆಪಾಸಿಟರಿ ಮೀನ್ಸ್ ಎ ಕಂಪನಿ ಫಾರ್ಮ್ಡ್ ಆ್ಯಂಡ್ ರಿಜಿಸ್ಟರ್ಡ್ ಅಂಡರ್ ಕಂಪ್ನೀಸ್ ಆ್ಯಕ್ಟ್ 1956 and which has been granted a certificate of registration under subsection of
12 of SEBI Act 1992. Next 49, ಡಿಫೈನ್ ದ ಟರ್ಮ್ ಪಾರ್ಟಿಸಿಪೇಟ್ ಅಂದರೆ ಯಾರು? ಇವಾಗ ಡೆಪಾಸಿಟರಿ ಒಂದು ಸಿಸ್ಟಮ್ ಇರುತ್ತೆ. ಸೊ ಅದರಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ? ಫಾರ್ ಎಕ್ಸಾಂಪಲ್ ಇನ್ವೆಸ್ಟರ್ಸ್, ಸೊ ಅಥವಾ ಏಜೆಂಟ್ಸ್ ಆಗಿರ್ಬೋದು. ಸೊ ಅವ್ರನ್ನ ನಾವೇನಂತ ಹೇಳ್ತೀವಿ? ಪಾರ್ಟಿಸಿಪೆಂಟ್ಸ್ ಅಂತ ಹೇಳ್ತೀವಿ. ದ ಡೆಪಾಸಿಟರಿ ಪಾರ್ಟಿಸಿಪೆಂಟ್ಸ್ ಈಸ್ ಅನ್ ಏಜೆಂಟ್ ಆಫ್ ಡೆಪಾಸಿಟರಿ ಹೂ ಆರ್ ಆಫರ್ ಡೆಪಾಸಿಟರಿ ಸರ್ವಿಸಸ್ ಟು ಇನ್ವೆಸ್ಟರ್ಸ್. ಡೆಪಾಸಿಟರಿ ಫಂಕ್ಷನ್ಸ್ ಆ್ಯಸ್ ಬ್ರಿಡ್ಜ್ ಬಿಟ್ವೀನ್ ದ ಡೆಪಾಸಿಟರಿ ಆ್ಯಂಡ್ ಬೆನಿಫಿಷಿಯರಿ ಓನರ್ಸ್. ಮತ್ತು ಕಂಪ್ನಿ ಮತ್ತು ಒಂದು ಶೇರ್ ಹೋಲ್ಡರ್ಸ್ಗೆ ಏನಾಗಿರ್ತಾರೆ? ಏಜೆಂಟ್ಗಳು ಮತ್ತು ಡೆಪಾಸಿಟರಿ ಸಿಸ್ಟಮ್ ಏನಾಗಿರ್ತಾರೆ? ಓನರ್ಗಳಾಗಿರ್ತಾರೆ. ಸೊ ನೆಕ್ಸ್ಟು 49, ಡಿಫೈನ್ ದ ಟರ್ಮ್ ಪಾರ್ಟಿಸಿಪೆಂಟ್ಸ್. ಸೊ ಅದಾಯಿತು. ನೆಕ್ಸ್ಟ್ ಒನ್ ಬಂದು 50, ದ ಡಿಫೈನ್ ದ ಆಬ್ಜೆಕ್ಟಿವ್ಸ್ ಆಫ್ ಡೆಪಾಸಿಟರ್ಸಿ ಅಕೌಂಟ್ಸ್. ಏನು ಡೆಪಾಸಿಟರೀಸ್ ಅಕೌಂಟ್ಸು, ಅದರದ್ದು ಒಂದು ಏನು ಉದ್ದೇಶ, ಏನಕ್ಕೋಸ್ಕರ ಸ್ಥಾಪನೆ ಆಗಿದೆ ಅಂತ ಹೇಳಿದ್ರೆ, ಸೊ ಅದರಲ್ಲಿ ಒಂದು ಟ್ರಾನ್ಸ್ಪರೆನ್ಸಿನ ಮೇಂಟೈನ್ ಮಾಡೋದಕ್ಕೆ, ಸೆಕ್ಯೂರಿಟಿನ ಮತ್ತು ಸ್ಪೀಡ್ ಮತ್ತು ಅಕ್ಯುರೇಸಿನ ಮೇಂಟೈನ್ ಮಾಡೋದಕ್ಕೆ ಏನಾಗಿದೆ, ಇದು ಒಂದು ಡೆಪಾಸಿಟರೀಸ್ ಆ್ಯಕ್ಟ್ ಏನಾಗಿದೆ 1996 ಎನ್ಯಾಕ್ಟ್ ಆಗಿದೆ. Next, the Depositories Act 1996 was enacted in objective of ensuring free transferability of securities with speed, secrecy and security by making securities of public companies Next, freely transferable subject to certain exceptions by restricting company right to use direction in effecting the transfer of securities and dispensing with the transfer deed and the other procedure requirements under the Companies Act. ಏನು ಒಂದು ಕಂಪ್ನಿಲಿ ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ಸ್ ಇದೆ, ಸೊ ಅದನ್ನು ಏನು ಮಾಡುವಂಥದ್ದು? ಫ್ರೀಲಿ ಮಾಡುವಂಥದ್ದು, ಮತ್ತು ರಿಸ್ಟ್ರಿಕ್ಟ್ಸನ್ನ ಕಡಿಮೆ ಮಾಡುವಂಥದ್ದು, ರೈಟ್ಸ್ನ ಜಾಸ್ತಿ ಮಾಡುವಂಥದ್ದು ಇನ್ವೆಸ್ಟರ್ಸ್ದು. ಸೊ ಇದ್ರದ್ದು ಏನಾಗಿರುತ್ತೆ? ಮೇನ್ಲಿ ಉದ್ದೇಶ ಆಗಿರುತ್ತೆ. ನೆಕ್ಸ್ಟ್ 51, ಗಿವ್ ದ ಮೀನಿಂಗ್ ರಿಮೆಟೀರಿಯಲೈಸೇಷನ್ ಅಂದರೆ ಏನು? ಸೊ ರಿಮೆಟೀರಿಯಲೈಸೇಷನ್ ಇಸ್ ದ ಪ್ರೋಸೆಸ್ ಆಫ್ converting securities held in electronic form in the demat account into paper form, physical certificates. ನೆಕ್ಸ್ಟು ರಿಮೆಟೀರಿಯಲೈಸೇಷನ್ ಅಂತ ಹೇಳಿದ್ರೆ, ಏನು ಒಂದು ಸಿಸ್ಟಮ್ ಇರುತ್ತೆ ಪೇಪರ್ಸು, ಅದನ್ನು ಏನು ಮಾಡುವಂಥದ್ದು? ಫಿಸಿಕಲಿ ಸರ್ಟಿಫಿಕೇಟ್ಸ್ ರೂಪದಲ್ಲಿ ತರುವಂಥದ್ದು, ಅಂದರೆ ರಿಮೆಟೀರಿಯಲೈಸೇಷನ್ ಮಾಡುವಂಥದ್ದು. ಸೊ ಇನ್ನೂ ಒಂದು ಬರುತ್ತೆ ಡಿಮೆಟೀರಿಯಲೈಸೇಷನ್, ಅಂದರೆ ಪೇಪರಲ್ಲಿರುವಂತಹ ವರ್ಕ್ಸ್ ಎಲೆಕ್ಟ್ರಾನಿಕ್ ಫಾರ್ಮಲ್ಲಿ ತರುವಂಥದ್ದು, ಅದನ್ನು ನಾವೇನಂತ ಹೇಳ್ತೀವಿ? ಡಿಮೆಟೀರಿಯಲೈಸೇಷನ್ ಅಂತ ಹೇಳ್ತೀವಿ. ರಿಮೆಟೀರಿಯಲೈಸೇಷನ್ ಅಂತ ಹೇಳಿದ್ರೆ, ಏನೊಂದು ಪೇಪರ್ ವರ್ಕ್ ಇದೆ, ಸೊ ಒಂದು ಸಿಸ್ಟಮ್ ವರ್ಕನ್ನು ಪೇಪರ್ ವರ್ಕಾಗಿ ಒಂದು ಸರ್ಟಿಫಿಕೇಟ್ ಆಗಿ ಕನ್ವರ್ಟ್ ಮಾಡುವಂಥದ್ದು. ನೆಕ್ಸ್ಟು 52, ಡಿಫೈನ್ ಟರ್ಮ್ ಸರ್ವೀಸಸ್ ಅಂದರೆ ಏನು? ಸರ್ವಿಸ್ ಮೀನ್ಸ್ ಎನಿ ಸರ್ವಿಸ್ ಕನೆಕ್ಟೆಡ್ ವಿತ್ ರೆಕಾರ್ಡಿಂಗ್ ಆಫ್ ಅಲಾಟ್ಮೆಂಟ್ ಆಫ್ ಸೆಕ್ಯೂರಿಟೀಸ್ ಆರ್ ಟ್ರಾನ್ಸ್ಫರ್ ಆಫ್ ಓನರ್ಶಿಪ್ ಆಫ್ ಸೆಕ್ಯೂರಿಟೀಸ್ ಇನ್ ದ ರೆಕಾರ್ಡ್ ಆಫ್ ಡೆಪಾಸಿಟರಿ. ಏನೊಂದು ಡೆಪಾಸಿಟರಿ ಸಿಸ್ಟಮ್ ಇದೆ, ಸೊ ಅದ್ರ ಮೂಲಕ ನಾವು ಏನು ಒಂದು ಸೆಕ್ಯೂರಿಟೀಸ್ನ ಎಕ್ಸ್ಚೇಂಜ್ ಮಾಡುವಂಥದ್ದು ಅಂತಲೂ ನಾವೇನಂತ ಹೇಳ್ತೀವಿ? ಸರ್ವಿಸ್ ಅಂತ ಹೇಳ್ತೀವಿ. ನೆಕ್ಸ್ಟು 53, ವಾಟ್ ಡು ಯು ಮೀನ್ ಬೈ ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್? ಸೊ ಏನು ಒಂದು ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ ಅಂತ? ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ ಇಸ್ ದ ಸಮ್ ಆಫ್ ಆಲ್ ಕಂಪ್ನೀಸ್ ಕರೆಂಟ್ ಅಸೆಟ್ಸ್ ದಟ್ ಆರ್ ಕನ್ವರ್ಟೇಬಲ್ ಟು ಕ್ಯಾಶ್ ವಿತಿನ್ ಎ ಇಯರ್. ಸೊ ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೇನು? ಏನು ಒಂದು ಕರೆಂಟ್ ಅಕೌಂಟ್ಸ್ ಇದೆ, ಸೊ ಕರೆಂಟ್ ಅಸೆಟ್ಸ್ ಇದೆ, ಸೊ ಅದ್ರದ್ದು ಒಂದು ಏನು ಗ್ರಾಸ್ ಏನಿರ್ಬೋದು ಟೋಟಲ್, ಮತ್ತು ಕ್ಯಾಶ್ ವಿತಿನ್ 1 ಇಯರ್ಸಲ್ಲಿ ಯಾವುದೆಲ್ಲ ಒಂದು ಕನ್ವರ್ಟ್ ಆಗುತ್ತೆ ಕ್ಯಾಶ್ ಆಗಿ, ಸೊ ಅದನ್ನು ನಾವೇನು ಹೇಳ್ತೀವಿ? ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಯಾವುದಾದಿದೆ ಅಂತ ಹೇಳಿದ್ರೆ ಕ್ಯಾಶು, ಅಕೌಂಟ್ಸ್ ರಿಸೀವಬಲ್, ಇನ್ವೆಂಟರಿ, ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಸು ಆ್ಯಂಡ್ ಮಾರ್ಕೆಟಬಲ್ ಸೆಕ್ಯೂರಿಟೀಸ್. ನೆಕ್ಸ್ಟು 54, ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ಬೈ ನೆಟ್ ವರ್ಕಿಂಗ್ ಕ್ಯಾಪಿಟಲ್? ಸೊ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಅಂತಂದರೆ ಏನು ಹಂಗಿದ್ರೆ? ಸೊ ಡಿಫ್ರೆನ್ಸ್ ಬಿಟ್ವೀನ್ ಕರೆಂಟ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಲಯಬಿಲಿಟೀಸ್. ಏನು ಎರಡಕ್ಕೂ ಒಂದು ಡಿಫ್ರೆನ್ಸ್ ಇದೆ, ಕರೆಂಟ್ ಅಸೆಟ್ಸು ಮತ್ತು ಕರೆಂಟ್ ಲಯಬಿಲಿಟಿಗೂ, ಅದನ್ನು ನಾವೇನಂತ ಹೇಳ್ತೀವಿ? ನೆಟ್ವರ್ಕಿಂಗ್ ಕ್ಯಾಪಿಟಲ್. ಸೊ ಏನಿದೆ, ನೆಟ್ವರ್ಕಿಂಗ್ ಕ್ಯಾಪಿಟಲ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಯುವರ್ ಕರೆಂಟ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಲಯಬಿಲಿಟಿ. ನೆಕ್ಸ್ಟ್, ನೆಟ್ವರ್ಕಿಂಗ್ ಕ್ಯಾಪಿಟಲ್ ಈಸ್ ದ ಅಗ್ರಿಗೇಟ್ ಅಮೌಂಟ್ ಆಫ್ ಆಲ್ ಕರೆಂಟ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಲಯಬಿಲಿಟಿ. ನೆಕ್ಸ್ಟು 55, ವಾಟ್ ಈಸ್ ಆಪರೇಟಿಂಗ್ ಸೈಕಲ್? ಆಪರೇಟಿಂಗ್ ಸೈಕಲ್ ಅಂತಂದರೆ ಏನು? ಸೊ ಒಂದು ಸೆಲ್ಲಿಂಗ್ ಪ್ರೈಸಲ್ಲಿ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸಲ್ಲಿ ಏನು ಒಂದು ವರ್ಕಿಂಗ್ ಕ್ಯಾಪಿಟಲ್ ಕಾಸ್ಟ್ನ ನಾವು ಇನ್ಕರ್ಡ್ ಮಾಡ್ತೀವಿ, ಸೊ ಅಥವಾ ಸೇರಿಸ್ತೀವಿ ಅಥವಾ ಡಿಸೈಡ್ ಮಾಡ್ತೀವಿ, ಕನ್ಸಿಡರೇಷನ್ ಮಾಡ್ತೀವಿ, ಪ್ರಪೋರ್ಷನ್ ಆಫ್ ಕಾಸ್ಟು, ಅದನ್ನು ನಾವೇನಂತ ಹೇಳ್ತೀವಿ? ಆಪರೇಟಿಂಗ್ ಸೈಕಲ್ ಅಂತ. ಸೊ ಏನಿದೆ ಮೀನಿಂಗ್? ಆಪರೇಟಿಂಗ್ ಸೈಕಲ್ ಅನಾಲಿಸಿಸ್ ಈಸ್ ದ ಅನಾಲಿಸಿಸ್ ದಟ್ ಹೆಲ್ಪ್ಸ್ ಟು ಕಂಪ್ಯೂಟ್ ರಿಕ್ವೈರ್ಡ್ ವರ್ಕಿಂಗ್ ಕ್ಯಾಪಿಟಲ್ by considering the proportion of cost incurred up to the stage in relation to selling price of product. So next 56th,
ಸ್ಟೇಟ್ ದ ವೇರಿಯಸ್ ಸ್ಟೇಜಸ್ ಆಫ್ ಆಪರೇಟಿಂಗ್ ಸೈಕಲ್. ಸೊ ಆಪರೇಟಿಂಗ್ ಸೈಕಲಲ್ಲಿ ಯಾವ್ಯಾವ ಸ್ಟೇಜ್ ಬರುತ್ತೆ. ಸೊ ಫಸ್ಟ್ ಒನ್ ಬಂದು ಕ್ಯಾಲ್ಕುಲೇಷನ್ ಆಫ್ ಡ್ಯೂರಿಯೇಷನ್ ಆಫ್ ವೇರಿಯಸ್ ಸ್ಟೇಜಸ್ ಆಫ್ ಆಪರೇಟಿಂಗ್ ಸೈಕಲ್. ಫಸ್ಟು ಕ್ಯಾಲ್ಕುಲೇಟ್ ಮಾಡುವಂಥದ್ದು ಎಷ್ಟು ಒಂದು ಟೈಮ್ ಹಿಡಿಯುತ್ತೆ ಅಂತ. ನೆಕ್ಸ್ಟು ಡಿಟರ್ಮೈನ್ ವೆಯ್ಟ್ಸ್ ಫಾರ್ ದ ವೇರಿಯಸ್ ಸ್ಟೇಜಸ್ ಆಫ್ ಆಪರೇಟಿಂಗ್ ಸೈಕಲ್ಲು. ನೆಕ್ಸ್ಟು ಕ್ಯಾಲ್ಕುಲೇಟೆಡ್ ವೆಯ್ಟೆಡ್ ಆಪರೇಟಿಂಗ್ ಸೈಕಲ್. ಫಸ್ಟ್ ಏನು ಮಾಡ್ತೀವಿ, ಕ್ಯಾಲ್ಕುಲೇಟ್ ಮಾಡ್ತೀವಿ, ಆಮೇಲೆ ಡಿಟರ್ಮೈನ್ ಮಾಡ್ತೀವಿ, ಮತ್ತು ನೆಕ್ಸ್ಟು ವೆಯ್ಟೆಡ್ ಆಪರೇಟಿಂಗ್ ಸೈಕಲ್. ಸೊ ಎಲ್ಲ ಓವರಾಲ್ ಎಷ್ಟಾಗುತ್ತೆ ಅಂತೇಳಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟು ಎಕ್ಸ್ಪ್ಯಾಂಡ್ ಆ್ಯಂಡ್ ಗಿವ್. ನೆಕ್ಸ್ಟ್ 57 ಸ್ಟೇಟ್ ಎನಿ ಟೂ ಡಿಫ್ರೆನ್ಸ್ ಬಿಟ್ವೀನ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಆ್ಯಂಡ್ ಫೈನಾನ್ಸಿಯಲ್ ಸ್ಟ್ರಕ್ಚರ್. ಸೊ ಏನೊಂದು ಕ್ಯಾಪಿಟಲ್ ಸ್ಟ್ರಕ್ಚರ್ಗೂ ಮತ್ತು ಫೈನಾನ್ಸಿಯಲ್ ಸ್ಟ್ರಕ್ಚರ್ಗೂ ಇರುವಂತಹ ವ್ಯತ್ಯಾಸ. ಸೊ ಫಸ್ಟ್ ಒನ್ ಏನಿದೆ ಮೀನಿಂಗ್ ನೋಡೋದಾದರೆ, ಕ್ಯಾಪಿಟಲ್ ಸ್ಟ್ರಕ್ಚರಲ್ಲಿ ದ ಕಾಂಬಿನೇಷನ್ ಆಫ್ ಲಾಂಗ್ ಟರ್ಮ್ ಸೋರ್ಸಸ್ ಆಫ್ ಫಂಡ್ಸ್ ವಿಚ್ ಆರ್ ರೈಸ್ಡ್ ಬೈ ದ ಬಿಸ್ನೆಸ್ ಈಸ್ ನೌನ್ ಆ್ಯಸ್ ಕ್ಯಾಪಿಟಲ್ ಸ್ಟ್ರಕ್ಚರ್. ಸೊ ಒಂದು ಲಾಂಗ್ ಟರ್ಮ್ ಸೋರ್ಸಿಂದ ನಾವು ಏನು ಮಾಡ್ತೀವಿ, ಫಂಡ್ಸ್ನ ಕಲೆಕ್ಟ್ ಮಾಡಿ ಬಿಸ್ನೆಸ್ ಪರ್ಪಸ್ಗೋಸ್ಕರ ಏನು ಇನ್ವೆಸ್ಟ್ ಮಾಡ್ತೀವಿ. ಸೊ ಅದನ್ನ ನಾವು ಏನಂತ ಹೇಳ್ತೀವಿ, ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಫೈನಾನ್ಷಿಯಲ್ ಸ್ಟ್ರಕ್ಚರಲ್ಲಿ ದ ಕಾಂಬಿನೇಷನ್ ಆಫ್ ಲಾಂಗ್ ಟರ್ಮ್ ಆ್ಯಂಡ್ ಶಾರ್ಟ್ ಟರ್ಮ್ ಫೈನಾನ್ಸಿಂಗ್ ರೆಪ್ರೆಸೆಂಟ್ ದ ಫೈನಾನ್ಷಿಯಲ್ ಸ್ಟ್ರಕ್ಚರ್ ಆಫ್ ದ ಕಂಪನಿ. ಸೊ ಇದರಲ್ಲಿ ಏನು ಮಾಡ್ತೀವಿ, ಫೈನಾನ್ಷಿಯಲ್ ಸ್ಟ್ರಕ್ಚರಲ್ಲಿ ಎರಡನ್ನೂ ಅಲೋ ಮಾಡ್ತೀವಿ, ಎರಡು ಸೋರ್ಸಿಂದನೂ, ಒಂದು ಲಾಂಗ್ ಟರ್ಮು ಮತ್ತೊಂದು ಶಾರ್ಟ್ ಟರ್ಮು. ಬಟ್ ಕ್ಯಾಪಿಟಲ್ ಸ್ಟ್ರಕ್ಚರಲ್ಲಿ ಓನ್ಲಿ ಲಾಂಗ್ ಟರ್ಮ್ ಮಾತ್ರ ಏನು ಮಾಡ್ತೀವಿ ನಾವು ಅಲೋ ಮಾಡ್ತೀವಿ. ನೆಕ್ಸ್ಟು ಸೆಕೆಂಡ್ ಕಂಪ್ಯಾರಿಸನ್ ಬಂದು ಅಪಿಯರ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟ್ ಏನು ವ್ಯತ್ಯಾಸ ಇರುತ್ತೆ ಎರಡಕ್ಕೂ. ಸೊ ನೆಕ್ಸ್ಟ್ ಫಸ್ಟ್ ಒನ್ ಬಂದು ಕ್ಯಾಪಿಟಲ್ ಸ್ಟ್ರಕ್ಚರಲ್ಲಿ ಅಂಡರ್ ದ ಹೆಡ್ ಶೇರ್ ಹೋಲ್ಡರ್ಸ್ ಫಂಡ್ ಆ್ಯಂಡ್ ನಾನ್ ಕರೆಂಟ್ ಲಯಬಿಲಿಟೀಸ್. ಸೊ ಏನಿರುತ್ತೆ ಇದರಲ್ಲಿ, ನಾನ್ ಕರೆಂಟ್ ಲಯಬಿಲಿಟೀಸ್ ಅಂದರೆ ಏನದು, ಫಿಕ್ಸ್ಡ್ ಲಯಬಿಲಿಟೀಸ್ ಆಗಿರುತ್ತೆ. ನೆಕ್ಸ್ಟು ಶೇರ್ ಹೋಲ್ಡರ್ಸ್ದು ಫಂಡ್ ಇರುತ್ತೆ. ನೆಕ್ಸ್ಟು ಒಂದು ಫೈನಾನ್ಷಿಯಲ್ ಸ್ಟ್ರಕ್ಚರಲ್ಲಿ ಏನಿದೆ ಅಂದರೆ ದ ಹೋಲ್ ಈಕ್ವಿಟೀಸ್ ಆ್ಯಂಡ್ ಲಯಬಿಲಿಟೀಸ್ ಸೈಡ್. ಅಂದರೆ ಏನೋ ಒಂದು ನಾನ್ ಕರೆಂಟ್ ಆಗಿರ್ಬೋದು, ಕರೆಂಟ್ ಆಗಿರ್ಬೋದು, ಎಲ್ಲ ಏನು ಬರುತ್ತೆ, ಒಂದು ಈಕ್ವಿಟೀಸು ಮತ್ತು ಲಯಬಿಲಿಟೀಸು ಬರುತ್ತೆ. ನೆಕ್ಸ್ಟ್ ಕಂಪ್ಯಾರಿಸನ್ ಇನ್ಕ್ಲೂಡ್ಸ್ ಏನೇನಿರುತ್ತೆ ಒಂದು ಲಾಂಗ್ ಟರ್ಮ್ ಅಂತ ಹೇಳಿದ್ರೆ, ಈಕ್ವಿಟಿ ಕ್ಯಾಪಿಟಲ್ ಆಗಿರ್ಬೋದು ಕ್ಯಾಪಿಟಲ್ ಸ್ಟ್ರಕ್ಚರಲ್ಲಿ, ಪ್ರಿಫರೆನ್ಸ್ ಕ್ಯಾಪಿಟಲು, ರಿಟೈನ್ಡ್ ಅರ್ನಿಂಗ್ಸು, ಡಿಬೆಂಚರು, ಲಾಂಗ್ ಟರ್ಮ್ ಬಾರೋಯಿಂಗ್ಸು ಎಕ್ಸೆಟ್ರಾ. ಸೊ ಇದೆಲ್ಲ ಏನು ಬರುತ್ತೆ, ಒಂದು ಕ್ಯಾಪಿಟಲ್ ಸ್ಟ್ರಕ್ಚರಲ್ಲಿ ಬರುತ್ತೆ. ನೆಕ್ಸ್ಟು ಫೈನಾನ್ಷಿಯಲ್ ಸ್ಟ್ರಕ್ಚರಲ್ಲಿ ಈಕ್ವಿಟಿ ಕ್ಯಾಪಿಟಲು, ಪ್ರಿಫರೆನ್ಸ್ ಶೇರ್ಸು, ರಿಟೈನ್ಡ್ ಅರ್ನಿಂಗ್ಸು, ಡಿಬೆಂಚರ್ಸು, ಲಾಂಗ್ ಟರ್ಮ್ ಬಾರೋಯಿಂಗ್ಸು, ಸೊ ಕರೆಂಟ್ ಅಸೆಟ್ಸು. ನೆಕ್ಸ್ಟ್ ಯಾವುದಿದೆ, ಅಕೌಂಟ್ಸ್ ಪೇಯೇಬಲ್ಲು, ಶಾರ್ಟ್ ಟರ್ಮ್ ಬಾರೋಯಿಂಗ್ಸು. ಸೊ ಇದೆಲ್ಲ ಏನು ಬರುತ್ತೆ, ಒಂದು ಫೈನಾನ್ಷಿಯಲ್ ಸ್ಟ್ರಕ್ಚರಲ್ಲಿ ಬರುತ್ತೆ. ನೆಕ್ಸ್ಟು ಲಾಸ್ಟ್ ಕಂಪ್ಯಾರಿಸನ್ ಬಂದು ಒನ್ ಇನ್ ಅನದರ್. ದ ಕ್ಯಾಪಿಟಲ್ ಸ್ಟ್ರಕ್ಚರ್ ಈಸ್ ಎ ಸೆಕ್ಷನ್ ಆಫ್ ಫೈನಾನ್ಷಿಯಲ್ ಸ್ಟ್ರಕ್ಚರ್. ಫೈನಾನ್ಷಿಯಲ್ ಸ್ಟ್ರಕ್ಚರ್ ಇನ್ಕ್ಲೂಡ್ಸ್ ಕ್ಯಾಪಿಟಲ್ ಸ್ಟ್ರಕ್ಚರ್. ಸೊ ಏನು ಈ ಕ್ಯಾಪಿಟಲ್ ಸ್ಟ್ರಕ್ಚರ್ ಅನ್ನುವಂಥದ್ದು ಫೈನಾನ್ಷಿಯಲ್ ಸ್ಟ್ರಕ್ಚರಲ್ಲಿ ಒಂದು ಭಾಗ. ಬಟ್ ಫೈನಾನ್ಷಿಯಲ್ ಸ್ಟ್ರಕ್ಚರಲ್ಲಿ ಏನಿದೆ ಅದು ಕ್ಯಾಪಿಟಲ್ ಸ್ಟ್ರಕ್ಚರ್ನ ಒಳಗೊಂಡಿರುತ್ತೆ. ನೆಕ್ಸ್ಟು 58 ಸೊ ಏನು ಡಿಸ್ಟಿಂಗ್ವಿಶ್ ಬಿಟ್ವೀನ್ ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ ಆ್ಯಂಡ್ ನೆಟ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲು ಮತ್ತು ನೆಟ್ ವರ್ಕಿಂಗ್ ಕ್ಯಾಪಿಟಲು ಇರುವಂತಹ ವ್ಯತ್ಯಾಸ. ಫಸ್ಟ್ ಒನ್ ಬಂದು ಸಮ್ ಆಫ್ ಆಲ್ ಕರೆಂಟ್ ಅಸೆಟ್ಸ್ ಈಸ್ ಕಾಲ್ಡ್ ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಏನು ಒಂದು ಎಲ್ಲ ಒಂದು ಕರೆಂಟ್ ಅಸೆಟ್ಸ್ದು ಟೋಟಲ್ ಏನಿದೆ ಅದನ್ನು ನಾವು ಏನಂತ ಹೇಳ್ತೀವಿ, ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಸೊ ಡಿಫ್ರೆನ್ಸ್ ಬಿಟ್ವೀನ್ ಕರೆಂಟ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಲಯಬಿಲಿಟೀಸ್ ಈಸ್ ಕಾಲ್ಡ್ ನೆಟ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಏನೊಂದು ಕರೆಂಟ್ ಅಸೆಟ್ಸು ಮತ್ತು ಕರೆಂಟ್ ಲಯಬಿಲಿಟಿ ಇರುವಂತಹ ಡಿಫ್ರೆನ್ಸ್ನ ನಾವೇನಂತ ಹೇಳ್ತೀವಿ, ನೆಟ್ ವರ್ಕಿಂಗ್ ಕ್ಯಾಪಿಟಲ್. ನೆಕ್ಸ್ಟು ಸೆಕೆಂಡ್ ಡಿಫ್ರೆನ್ಸ್ ಬಂದು ಕರೆಂಟ್ ಅಸೆಟ್ಸ್ ಆರ್ ಓನ್ಲಿ ಒನ್ ಕಾಂಪೋನೆಂಟ್ ಇನ್ ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಕರೆಂಟ್ ಅಸೆಟ್ಸ್ ಅನ್ನುವಂಥದ್ದು ಒಂದೇ ಕಾಂಪೋನೆಂಟು. ಏನು ಈ ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ ಓನ್ಲಿ ನಾವು ಏನೋ ಕನ್ಸಿಡರೇಷನ್ ಮಾಡ್ತೀವಿ, ಕರೆಂಟ್ ಅಸೆಟ್ಸ್ನ ಮಾತ್ರ. ಬಟ್ ಇದರಲ್ಲಿ ನೆಟ್ ವರ್ಕಿಂಗ್ ಕ್ಯಾಪಿಟಲ್ಲಿ ಕರೆಂಟ್ ಅಸೆಟ್ಸು ಮತ್ತು ಕರೆಂಟ್ ಲಯಬಿಲಿಟಿ ಎರಡನ್ನೂ ಕೂಡ ಏನು ಮಾಡ್ತೀವಿ, ಕನ್ಸಿಡರೇಷನ್ ಮಾಡ್ತೀವಿ. ನೆಕ್ಸ್ಟು 59 ಗಿವ್ ದ ಮೀನಿಂಗ್ ಆಫ್ ಡಿವಿಡೆಂಡ್ ಪಾಲಿಸಿ. ಸೊ ಡಿವಿಡೆಂಡ್ ಪಾಲಿಸಿದು ಏನು ಮೀನಿಂಗು? Dividend policy is a set of guidelines a company uses to decide how much of its earnings is pay out to shareholders. ಅಂದರೆ ಎಷ್ಟು ಆ ಪರ್ಸೆಂಟೇಜ್ ಆಫ್ ಅಮೌಂಟ್ನ ನಾವು ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಟ್ ರೂಪದಲ್ಲಿ ಕೊಡೋದು ಅಂತೇಳಿ ಡಿಸೈಡ್ ಮಾಡ್ತಾರಲ್ಲ, ಅದನ್ನ ನಾವೇನಂತ ಹೇಳ್ತೀವಿ, ಡಿವಿಡೆಂಟ್ ಪಾಲಿಸಿ ಅಂತ ಹೇಳ್ತೀವಿ. ಮೀನಿಂಗ್ ಆಫ್ NPV. ಸೊ NPV ಅಂತಂದರೆ ಏನು, ಅದ್ರ ಮೀನಿಂಗ್ ಏನು? NPV ಅಂದರೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ಸೊ ದ ಡಿಫ್ರೆನ್ಸ್ ಬಿಟ್ವೀನ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಇನ್ಫ್ಲೋಸ್ ಆ್ಯಂಡ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಔಟ್ಫ್ಲೋಸ್. ಏನೊಂದು ಪ್ರೆಸೆಂಟ್ ಕ್ಯಾಶ್ ಇನ್ಫ್ಲೋಸ್ ಇದೆ, ಸೊ ಅದಕ್ಕೂ ಮತ್ತು ಪ್ರೆಸೆಂಟ್ ಕ್ಯಾಶ್ ಔಟ್ಫ್ಲೋಸ್ಗೂ ಇರುವಂತಹ ಒಂದು ಡಿಫ್ರೆನ್ಸು. ಸೊ ಏನಿದೆ ಮೀನಿಂಗ್ ನೋಡೋಣ. ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಸ್ ಆ್ಯಂಡ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋಸ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ನೆಕ್ಸ್ಟು 61 ಗಿವಿಂಗ್ ದ ಮೀನಿಂಗ್ ಆಫ್ ಕ್ಯಾಪಿಟಲ್ ಬಜೆಟಿಂಗ್. ಕ್ಯಾಪಿಟಲ್ ಬಜೆಟಿಂಗ್ ಅಂದರೆ ಏನು? ಸೊ ಇದು ಒಂದು ಏನಾಗಿರುತ್ತೆ, ಪ್ಲ್ಯಾನಿಂಗ್ ಆಗಿರುತ್ತೆ ಅಥವಾ ಬ್ಲೂ ಪ್ರಿಂಟ್ ಆಗಿರುತ್ತೆ. ಒಂದು ಕ್ಯಾಪಿಟಲ್ನ ಯಾವ ರೀತಿ ಇನ್ವೆಸ್ಟ್ ಮಾಡುವಂಥದ್ದು ಮತ್ತು ಕಲೆಕ್ಟ್ ಮಾಡುವಂತಹ ಒಂದು ಪ್ರೋಸೆಸ್ಸು. ಸೊ ಏನಿದೆ,
The term capital budgeting refers to long-term planning for proposed capital outlays and their financing. ಸೊ ಯಾವ್ದಾದ್ರು ಒಂದು ಕ್ಯಾಪಿಟಲ್ ಮೇಲೆ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಏನು ಮಾಡ್ತೀವಿ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಪ್ಲ್ಯಾನ್ನ ಮಾಡ್ಕೊತೀವಿ. ನೆಕ್ಸ್ಟ್ ಏನಿದೆ, ಕ್ಯಾಪಿಟಲ್ ಬಜೆಟಿಂಗ್ ಈಸ್ ದ ಪ್ರೋಸೆಸ್ ಆಫ್ ಮೇಕಿಂಗ್ ಇನ್ವೆಸ್ಟ್ಮೆಂಟ್ಸ್ ಡಿಸಿಷನ್ ಇನ್ ಫಿಕ್ಸ್ಡ್ ಅಸೆಟ್ಸ್ ಆರ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಸೊ ಏನು ಒಂದು ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಮೇಲೆ ಇನ್ವೆಸ್ಟ್ ಮಾಡ್ತೀವಿ ಮತ್ತು ಫಿಕ್ಸ್ಡ್ ಅಸೆಟ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತೀವಿ. ಅವಾಗ ಏನು ಮಾಡ್ತೀವಿ, ಒಂದು ಪ್ಲ್ಯಾನ್ ಮಾಡ್ಕೊಂಡು ಡಿಸಿಷನ್ ತೊಗೊಂಡು ಏನು ಮಾಡ್ತೀವಿ, ಇನ್ವೆಸ್ಟ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟು 62, ಗಿವ್ ದ ಮೀನಿಂಗ್ ಆಫ್ ಗ್ರೋಯಿಂಗ್ ಫರ್ಮ್ಸ್ ಅಕಾರ್ಡಿಂಗ್ ಟು ವಾಲ್ಟರ್ ಪ್ರಕಾರ ಗ್ರೋಯಿಂಗ್ ಫರ್ಮ್ಸ್ ಅಂದರೆ ಏನು, ಅದ್ರದ್ದು ಏನು ಫಾರ್ಮುಲಾ ಬರುತ್ತೆ. ಸೊ ಆರ್ ಈಸ್ ಗ್ರೇಟರ್ ದೆನ್ ಕೆ, ಆರು ಕೆಗಿಂತ ಏನಾಗಿರಬೇಕು, ಜಾಸ್ತಿ ಇರುತ್ತೆ. The firm should retain the earnings because it possesses better investment opportunities and can gain more than what the shareholders can by reinvesting the firms with more returns than cost are called growth firms and have a zero payout ratio. So payout ratio ಏನಾಗಿರುತ್ತೆ, 0 ಆಗಿರುತ್ತೆ. ನೆಕ್ಸ್ಟು 63 is the last one. What do you mean by retention ratio? Retention ratio ಅಂದರೆ ಏನು ಅಂದರೆ ಪರ್ಸಂಟೇಜ್ ಆಫ್ ಈ ನೆಟ್ ಇನ್ಕಮ್. ಹಿಂಗೆ ನೆಟ್ ಇನ್ಕಮ್ದು ಪರ್ಸಂಟೇಜ್ ಏನು ಮತ್ತು ಗ್ರೋತ್ ಆಫ್ ದ ಬಿಸ್ನೆಸ್ಸು. ಸೊ ಏನಿದೆ ಮೀನಿಂಗ್, ದ ರಿಟೆನ್ಷನ್ ರೇಷಿಯೋ ರೆಫರ್ಸ್ ಟು ದ ಪರ್ಸಂಟೇಜ್ ಆಫ್ ನೆಟ್ ಇನ್ಕಮ್ ದಟ್ ಈಸ್ ರಿಟೈನ್ಡ್ ಟು ಗ್ರೋ ದ ಬಿಸ್ನೆಸ್ ರ್ಯಾದರ್ ದೆನ್ ಬೀಯಿಂಗ್ ಪೇಡ್ ಔಟ್ ಆ್ಯಸ್ ಡಿವಿಡೆಂಡ್ಸ್. ಡಿವಿಡೆಂಡ್ಸ್ನ ಪೇಔಟ್ ಮಾಡೋದಕ್ಕೋಸ್ಕರ ನಾವು ಏನು ಮಾಡ್ತೀವಿ, ಒಂದು ರಿಟೆನ್ಷನ್ ರೇಷಿಯೋನ ಪರ್ಸಂಟೇಜ್ನ ಕಂಡುಹಿಡಿತೀವಿ ನೆಟ್ ಇನ್ಕಮ್ ಮೇಲೆ. ಸೊ ಅದನ್ನ ನಾವೇನು ಹೇಳ್ತೀವಿ, ರಿಟೆನ್ಷನ್ ರೇಷಿಯೋ ಅಂತ ಹೇಳ್ತೀವಿ. ನೆಕ್ಸ್ಟು ಇದು ತುಂಬ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಿರುತ್ತೆ. ಸೊ ಇದರಲ್ಲಿ ನಿಮಗೆ ಬೇರೆ ಬೇರೆ ಚಾಪ್ಟ್ರದ್ದು ಇರ್ಬೋದು. ಫಾರ್ ಎಕ್ಸಾಂಪಲ್, ಈಗ ಒಬ್ಬರಿಗೆ ಒಂದೊಂದು ಸಿಲೆಬಸ್ಸಲ್ಲಿ ಒಂದೊಂದು ಥರ ಇರುತ್ತೆ. ಸೊ ನಿಮ್ಮ ಸಿಲೆಬಸ್ ಪ್ರಕಾರ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ಈ ಥರ ಏನಾದರೂ ಒಂದು ಟಾಪಿಕ್ಸ್ ಇದ್ದರೆ, ಸೊ ಅದರಲ್ಲಿ ಒಂದು 2 ಮಾರ್ಕ್ಸ್ ಕ್ವೆಶನ್ಸ್ ಏನಾಗಿರುತ್ತೆ, ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. Please subscribe my channel for more videos. Thank you.